ಇದು ಸುಜಾತಾ ಭಟ್ ಅವರದ್ದು ಕತೆ. ಆದರೆ ಇನ್ನೊಂದು ಕಡೆಗೆ ಮಾಸ್ಕ್ ಮ್ಯಾನ್ ಇದ್ದಾನಲ್ಲ, ಆತನ ಕತೆ ಏನು, ಎಲ್ಲಿ ತನಕ ಬಂತು ತನಿಖೆ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಇಲ್ಲಿದೆ. SIT ಅವರು ಮಾಸ್ಕ್ ಮ್ಯಾನ್ ಅನ್ನು ವಶಕ್ಕೆ ಪಡಿಬೇಕು ಅಂತ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅನ್ನೋದು ಸಹಜವಾಗಿ ನಮ್ಮೆಲ್ರಿಗೂ ಗೊತ್ತು. ಬನ್ನಿ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ. ಧರ್ಮಸ್ಥಳ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್. SITಯಿಂದ ಮುಂದುವರಿದ ತನಿಖೆ. ಅನಾಮಿಕಾ ತಂದ ಬುರುಡೆಯ ಜಾಡು ಹಿಡಿದ SIT. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಸತತ ವಿಚಾರಣೆ ನಡೆಸಿ ಅತ್ಯಮೂಲ್ಯ ಮಾಹಿತಿಗಳನ್ನ ಸಂಗ್ರಹ ಮಾಡಿಕೊಂಡ SIT ಅದರ ಸತ್ಯಾಸತ್ಯತೆಯ ಪರಿಶೀಲನೆಗೆ ಮುಂದಾಗಿದೆ. ಈಗಾಗಲೇ 1994ರಿಂದ 2014ರವರೆಗೆ ಅನಾಮಿಕನ ಜೊತೆ ಕೆಲಸ ಮಾಡುತ್ತಿದ್ದವರ ವಿಚಾರಣೆ ಮಾಡಿರುವ SIT ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ. ಅನಾಮಿಕಾ ಗ್ರಿಲ್ ಬಳಿಕ SIT ಒಂದು ಹಂತದ ವರದಿಯನ್ನ ಸಿದ್ಧಪಡಿಸಿದ್ದು ಮುಂದಿನ ತನಿಖೆಗೆ ಬೇಕಾದ ಎಲ್ಲ ಅವಶ್ಯಕ ಸಂಗತಿಗಳನ್ನ ಕಲೆ ಹಾಕಿದೆ. SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಬೆಳ್ತಂಗಡಿಯ SIT ಕಚೇರಿಗೆ ಆಗಮಿಸಿ ಮುಂದಿನ ತನಿಖೆಯ ರೂಪುರೇಷೆಗಳನ್ನ ಸೂಚಿಸಿದ್ದಾರೆ. ಸ್ಥಳ ಉತ್ಖನನ ಸೇರಿದಂತೆ ಸ್ಥಳ ಮಹಜರು, ಅನಾಮಿಕನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವ ಪ್ರಕ್ರಿಯೆಗೆ ಬ್ರೇಕ್ ಹಾಕಲಾಗಿದೆ. SIT ಅಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಸೇರಿದಂತೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಪ್ರಣವ್ ಮೊಹಾಂತಿ ಮುಂದಿನ ತನಿಖೆಯ ಬಗ್ಗೆ ಮಹತ್ವದ ಸೂಚನೆ ನೀಡಿದ್ದಾರೆ. ಒಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆಯುತ್ತಿದೆ. ಆದರೆ SIT ಮಾತ್ರ ತನಿಖೆಯನ್ನ ಮುಂದುವರೆಸಿದ್ದು SITಯ ಮುಂದಿನ ನಡೆ ನಿಗೂಢವಾಗಿದೆ. ಸುಕ್ಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.